ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಭೂಮಿಕಾ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಪಾಪು ಕೂಡ ಇವತ್ತು ನಿಮಗೆ ಸ್ವಾಗತ ಮಾಡ್ಕೋತಾ ಇದ್ದೇನೆ. ಇವತ್ತು ಒಂದು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಟೈಮ್ ಬಂದುಬಿಟ್ಟು 6 ಗಂಟೆ ಆಗಕ್ಕೆ ಬಂದಿದೆ. 6 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾಳೆ ನಾಗರ ಪಂಚಮಿ ಹಬ್ಬ ಇದೆ, ಅದ್ರ ಪ್ರಿಪ್ರೇಷನ್ನ ಮಾಡ್ಕೋತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿಬಿಟ್ಟು ಯಾವ ಥರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಬನ್ನಿ ನೋಡೋಣ ಯಾವ ಥರ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು. ನಾಗರ ಪಂಚಮಿ ಹಬ್ಬಕ್ಕೆ ನೀವು ಯಾವ ಥರ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೋಗಿ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಕಾಣ್ತಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆ ಥರ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದರೆ ನಿಮಗೆ ಫಸ್ಟ್ ಬರುತ್ತೆ, ನೀವೇ ನೋಡ್ಬೋದು. ನಾನು ಮತ್ತೆ 7:30 ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ. ಅವರು ಉಂಡೆಗಳನ್ನೆಲ್ಲ ಕಟ್ತಾಯಿದ್ರು. ನಮ್ಮ ಮನೆಯಲ್ಲಿ ನಾವು ನಾಳೆನೇ ಉಂಡೆನ ಕಟ್ಕೋತಾ ಇದ್ದೀವಿ. ನಮ್ಮ ಅಜ್ಜಿ ಮನೆಯಲ್ಲಿ ಸುಮಾರು ಜಾಸ್ತಿ ಜನ ಇರೋದ್ರಿಂದ ಅವರು ನೈಟಿನೇ ಮಾಡಿ ಇಟ್ಕೊಂಡ್ಬಿಡ್ತಾರೆ. ನೋಡಿ, ಇಲ್ಲಿ ಹುರ್ಕಡಲೆ ಹಿಟ್ಟನ್ನ ಹಾಕಿ ಇಟ್ಕೊಂಡಿದ್ದಾರೆ, ಮಿಕ್ಸಿಗೆ ಹಾಕಿಬಿಟ್ಟು ಇಟ್ಕೊಂಡಿದ್ದಾರೆ. ಇದಕ್ಕೆ ಪುಟಾಣಿ ಹಿಟ್ಟು ಕೂಡ ಅಂತಾರೆ. ಈ ಕಡೆ ಶೇಂಗಾನ ಹುರಿದ್ಬಿಟ್ಟು ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದಾರೆ. ಶೇಂಗಾನ ಹುರಿದ್ಬಿಟ್ಟೇ ಪುಡಿ ಮಾಡ್ಕೋಬೇಕು, ತುಂಬ ಚೆನ್ನಾಗಾಗುತ್ತೆ ಉಂಡೆ. ಆನಂತರ ಈ ಕಡೆ ಕೊಬ್ಬರಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದಾರೆ. ಎಲ್ಲನೂ ರೆಡಿ ಮಾಡ್ಕೊಂಡಿದ್ರು ಉಂಡೆ ಕಟ್ಟೋದಕ್ಕೆ. ಆಲ್ರೆಡಿ ನಾವು ಹೋಗೋಷ್ಟರಲ್ಲಿ ಎಳ್ಳುಂಡೆನ ಮಾಡ್ಕೋತಾ ಇದ್ದಾರೆ. ನಾನು ಹೋಗಿ ಒಂದು ಸ್ವಲ್ಪ ಹೆಲ್ಪ್ ಮಾಡಿದೆ ಕಟ್ಟೋದಕ್ಕೆ. ನಮ್ಮ ಮನೇಲಿ ಬೆಳಗ್ಗೆನೇ ಮಾಡಿಬಿಡ್ತೀವಿ, ಯಾಕಂದರೆ ನಾವು ಸ್ವಲ್ಪ ಜನ ಇರೋದ್ರಿಂದ ಭಾಳ ಮಾಡೋದಿಲ್ಲ. ಅದಕ್ಕೋಸ್ಕರ ನಾಳೆ ಬೆಳಗ್ಗೆನೇ ಹಾಲು ಹಾಕೋದಲ್ವ, ಅದಕ್ಕೋಸ್ಕರ ನಾವು ನಾಳೆನೇ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಬಿಟ್ಟಿದ್ವಿ. ನಮ್ಮ ಅಜ್ಜಿ ಮನೇಲಿ ಸುಮಾರು ಜನ ಇದ್ದಾರಲ್ವ, ಅದಕ್ಕೋಸ್ಕರ ಅವರು ಜಾಸ್ತಿನೇ ಮಾಡ್ತಾರೆ. ಅದಕ್ಕೆ ಅಂತಲೇ ನಮ್ಮನ್ನು ಕೂಡ ಕರೆದಿದ್ರು. ಅಲ್ಲಿಗೆ ಹೋಗ್ಬಿಟ್ಟು ಕಟ್ತಾಯಿದ್ದೀನಿ. ಉಂಡೆ ತುಂಬ ಚೆನ್ನಾಗಿ ಬಂದಿದ್ದಾವೆ ಎಲ್ಲ ಉಂಡೆಗಳನ್ನು. ನೋಡಿ, ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ, ಇಲ್ಲಿ ನಮ್ಮ ಮಾವನ ಮಗಳು, ನಮ್ಮ ಅಕ್ಕ, ನಮ್ಮ ಅಜ್ಜಿ ಕೂತ್ಕೊಂಡು ಕಟ್ತಾ ಇದ್ದೀವಿ. ಇವ್ರು ಬಂದುಬಿಟ್ಟು ನಮ್ಮ ಅಮ್ಮನ ಅಮ್ಮ. ಇವರು ಈ ಕಡೆ ಇರೋರು ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಗಳು ಕೂತ್ಕೊಂಡು ಎಲ್ಲರೂ ಕಟ್ತಾ ಇದ್ವಿ. ಜಾಸ್ತಿ ಜನ ಇದ್ದರೆ ಬೇಗನೆ ಆಗೋಗುತ್ತೆ ಅಂತೇಳ್ಬಿಟ್ಟು ಎಲ್ಲರೂ ಕೂತ್ಕೊಂಡು ಕಟ್ತಾ ಇದ್ವಿ. ನೋಡಿ, ಇದೆಲ್ಲದು ಕಂಪ್ಲೀಟಾಗಿ ಕಟ್ಟೋದು ಮುಗಿದಿದೆ. ನೋಡಿ, ಇಷ್ಟೊಂದು ಉಂಡೆಗಳು ಆಗಿದ್ದಾವೆ. ಇದು ಬಂದುಬಿಟ್ಟು 1 kg, 1.5 kg ಅನಿಸುತ್ತೆ, 1.5 kg ಅಷ್ಟು ಮಾಡಿದರು ಎಳ್ಳು ಉಂಡೆನ. 1.5 kgಗೆ 1 kg ಬೆಲ್ಲನ ಹಾಕ್ಕೊಂಡಿದ್ದಾರೆ. ನೋಡಿ, ಇವಾಗ ಶೇಂಗಾ ಉಂಡೆ ಮಾಡ್ಕೊಳ್ಳೋದಕ್ಕೆ ಅದೇ ಪಾತ್ರೆಗೆ ಹಾಕ್ಕೊಂಡು ಕಟ್ಟೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದೇ ಪಾತ್ರೆಯಲ್ಲಿ ಹಾಕೋತಾ ಇದ್ದೀವಿ. ನೋಡಿ, ಈ ಥರ ಸಣ್ಣಗಾಗಿ ಪುಡಿನ ಮಾಡ್ಕೊಂಡಿದ್ದಾರೆ ಅವರು. ಇದಕ್ಕೆ ಇವಾಗ ಕೊಬ್ಬರಿನ ಹಾಕೋತಾ ಇದ್ದಾರೆ. ತುರಿದಿರೋವಂಥದ್ದು ಕೊಬ್ಬರಿನ ಹಾಕೋಬೇಕು. ಒಣ ಕೊಬ್ಬರಿನ ಬಳಸಿ ಹಸಿ ಕೊಬ್ಬರಿನ ಹಾಕೊಳ್ಳೋಕೆ ಹೋಗಬೇಡಿ, ಉಂಡಿಗೆಲ್ಲ ಚೆನ್ನಾಗಿರೋದಿಲ್ಲ. ನೋಡಿ, ಇಷ್ಟೊಂದು ಹಾಕ್ಕೊಂಡಿದ್ದಾರೆ. ಇದಕ್ಕೆ ಮುಂಚೆನೇ ಏಲಕ್ಕಿ ಪುಡಿನ ಹಾಕಿದ್ರು. ಏಲಕ್ಕಿ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ಘಮ ಘಮ ಅಂತ ಇರುತ್ತೆ. ತಿನ್ನೋ ಟೈಮಲ್ಲಿ ಒಲೆ ಮೇಲೆ ಪಾಕನ ಕಾಯೋದಕ್ಕೆ ಇಟ್ಟಿದ್ದಾರೆ. ಇದಕ್ಕೆ ನಮ್ಮ ಕಡೆಗೆ ಆಣ ಅಂತೇಳ್ಬಿಟ್ಟು ಕರಿತೀವಿ. ಇದಕ್ಕೆ 1 kg ಕಡಲೆ ಬೀಜ ಇದ್ದರೆ 1 kg ಅಷ್ಟೇ ಬೆಲ್ಲ ತೊಗೊಂಡಿದ್ದಾರೆ. ಅಷ್ಟಕ್ಕೆ ಈ ಗ್ಲಾಸಲ್ಲಿ 1 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಪಾಕನ ಮಾಡ್ಕೊತಾ ಇದ್ದೀವಿ. ಇವಾಗ ಇದರಲ್ಲೇ 1 ಗ್ಲಾಸಷ್ಟು ಹಾಕ್ಕೊಂಡಿದ್ದೀವಿ. ಮೇನ್ ಇಂಪಾರ್ಟೆಂಟ್ ಪಾಕ ಮಾಡೋದು. ಪಾಕ ಚೆನ್ನಾಗಿ ಬಂದರೆ ಉಂಡೆ ಎಲ್ಲ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಪಾಕ ಕೆಟ್ಟೋದ್ರೆ ಎಲ್ಲನೂ ಕೆಟ್ಟೋಗುತ್ತೆ. ನೀಟಾಗಿ ನೋಡಿಕೊಂಡು ಮಾಡಿ ನೀವು ಮಾಡೋದಾದರೆ. ನೋಡಿ, ಈ ಥರ ಚೆನ್ನಾಗಿ ಕುದಿಬೇಕು. ನೋಡಿ, ಚೆನ್ನಾಗಿ ಕುದ ನಂತರ ನಿಮಗೆ ಪಾಕ ಬಂದಿದೆ ಇಲ್ಲ ಅಂತ ಗೊತ್ತಾಗಬೇಕಂದ್ರೆ ನೋಡಿ, ಈ ಥರ ಮಾಡಬೇಕು. ಕೈಗೆ ಈ ಥರ ಒಂದು ಎಳೆ ಥರ ಬಂದರೆ ಪಾಕ ಆಗಿದೆ ಅಂತ ಅರ್ಥ. ಇದನ್ನ ತೆಗೆದ್ಬಿಟ್ಟು ಇವಾಗ ಅದಕ್ಕೆ ಹಾಕೋತಾ ಇದ್ದೀವಿ. ನಾವು ಸೋಸ್ಬಿಟ್ಟು ಹಾಕೋತಾ ಇದ್ದೀವಿ. ಬೆಲ್ಲದಲ್ಲಿ
ಕಸರು ಮತ್ತು ಕಲ್ಲು ಏನಾದರೂ ಇದ್ದರೆ ಉಂಡೆಯಲ್ಲೆಲ್ಲ ಬಂದ್ಬಿಡ್ತಾವಲ್ಲ ತಿನ್ನೋ ಟೈಮಲ್ಲಿ, ಅದಕ್ಕೋಸ್ಕರನೇ ಈ ಥರ ಸೋಸ್ಬಿಟ್ಟು ಹಾಕೊಳೋದು ತುಂಬ ಒಳ್ಳೆಯದು ಅಂತಂದು ಹೇಳ್ತೀನಿ ನಾನು. ಮನೇಲಿ ಮಕ್ಕಳು ಎಲ್ಲರೂ ತಿಂತಿರ್ತಾರಲ್ವ, ಅದಕ್ಕೋಸ್ಕರ ಈ ಥರ ಸೋಸ್ಕೊಂಡು ಹಾಕೋದು ಒಳ್ಳೆಯದು. ನೋಡಿ ಎಲ್ಲನೂ ಹಾಕ್ತಾಯಿದ್ದೀವಿ. ಒಂದು ಎಳೆ ಪಾಕ ಬಂದರೆ ಸರಿ ಹೋಗುತ್ತೆ ಉಂಡೆ ಕಟ್ಟೋದಕ್ಕೆ, ತುಂಬ ಚೆನ್ನಾಗಾಗುತ್ತೆ ಉಂಡೆ ಕಟ್ಕೊಳ್ಳೋದಕ್ಕೆ. ತುಂಬಾ ಬಿಸಿ ಇರುತ್ತೆ, ನೋಡಿಕೊಂಡು ಮಾಡಿ. ಇವಾಗ ಒಂದು ಸ್ವಲ್ಪ ಹುರ್ಕಡಲೆ ಹಿಟ್ಟನ್ನ ಸೇರಿಸ್ತಾ ಇದ್ದೀವಿ. ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬಿಸಿ ಇರುತ್ತೆ, ನೋಡಿಕೊಂಡು ಮಿಕ್ಸ್ ಮಾಡಿ. ನೀವು ಮಾಡೋರಿದ್ದರೆ ತುಂಬಾ ಹೆಲ್ಪ್ ಆಗುತ್ತೆ, ನೋಡಿಕೊಂಡು ಮಾಡ್ಬೋದು ಅಂತ ಹೇಳ್ಬಿಟ್ಟು ವೀಡಿಯೋನ ಮಾಡ್ತಾಯಿದ್ದೀನಿ. ನೀಟಾಗಿ ಕಲಿಸ್ತಾ ಇದ್ದಾರೆ ನಮ್ಮಕ್ಕ. ಎಳ್ಳುಂಡೆ ಕೂಡ ಚೆನ್ನಾಗಿ ಎಳ್ಳನ್ನು ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಎಳ್ಳುಂಡೆನ ಮಾಡ್ಕೊಂಡಿದ್ದೀವಿ. ಇದನ್ನು ಕೂಡ ಹುರ್ಕೊಂಡು ಪೌಡ್ರ್ ಮಾಡಿಕೊಂಡು ಉಂಡೆನ ಮಾಡ್ಕೊತಾ ಇದ್ದೀವಿ. ನೋಡಿ ಈ ಥರ ಕೈಯಲ್ಲಿ ಚೆನ್ನಾಗಿ ನಾದ್ಕೋಬೇಕು. ನೋಡಿ ಯಾವ ಥರ ನಾದ್ತಾ ಇದ್ದಾರೆ ಅಂತೇಳ್ಬಿಟ್ಟು ಈ ಥರ ಕೈಯಲ್ಲಿ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಉಂಡೆ ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಎಲ್ಲ ಒಡ್ದೊಡ್ದೆಲ್ಲ ಹೋಗ್ಬಿಡುತ್ತೆ ಕಟ್ಟೋಕೋದ್ರೆ. ನೋಡಿ ಇದು ಇವಾಗ ಕಟ್ತಾ ಇದ್ದೀವಿ. ಈ ಥರ ನಾದ್ಕೊಂಡ್ರೆ ಒಂಥರ ಹದವಾಗಿ ಬರುತ್ತೆ ಕಟ್ಟೋದಕ್ಕೆ. ಉಂಡೆ ಕೂಡ ಶೇಪ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ನೋಡ್ಬೋದು ನೀವು. ಎಲ್ಲರೂ ಬೇಗ ಬೇಗನೆ ಕಟ್ಕೋತಾ ಇದ್ದೀವಿ. ಬಿಸಿ ಬಿಸಿ ಇರುವಾಗಲೇ ಉಂಡೆಗಳನ್ನು ಕಟ್ಕೊಂಡ್ಬಿಡ್ಬೇಕು. ಯಾವುದೇ ಉಂಡೆ ಆದ್ರೂ ಬಿಸಿ ಇದ್ದಾಗೇ ಕಟ್ಕೊಂಡ್ಬಿಡ್ಬೇಕು. ತಣ್ಣಗಾಗೋ ತನಕ ಬಿಟ್ಬಿಟ್ಟು ಕಟ್ಟೋಕ್ಕೆ ಹೋಗಬೇಡಿ, ಆಮೇಲೆ ಕಟ್ಟೋದಕ್ಕೆ ಬರೋದಿಲ್ಲ. ಯಾಕಂದರೆ ಆಣ ಕಾಸ್ಬಿಟ್ಟು ಹಾಕಿರ್ತೀವಲ್ವ, ಅದೆಲ್ಲ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ. ಬಿಸಿ ಬಿಸಿನೇ ಕಟ್ಕೊಂಡ್ಬಿಟ್ರೆ ಚೆನ್ನಾಗಿ ಬರುತ್ತವೆ ಉಂಡೆಗಳು. ಸುಮಾರು ದಿನವೇ ಆಗೋಗ್ಬಿಟ್ಟಿತ್ತು ಈ ಥರ ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊತ ಟೈಮ್ ಸ್ಪೆಂಡ್ ಮಾಡಿದ್ದೇ ಗೊತ್ತಾಗಲಿಲ್ಲ. ಟೈಮು ಬೇಗನೆ ಟೈಮ್ ಆಗೇ ಹೋಯ್ತು. 9 ಗಂಟೆ ಆಗಿಬಿಟ್ಟಿತ್ತು ನಾವೆಲ್ಲನೂ ಉಂಡೆ ಕಟ್ಟೋಷ್ಟರಲ್ಲಿ. ಈ ಥರ ಎಲ್ಲರೂ ಒಂದೇ ಕಡೆನೇ ಕೂತ್ಕೊಂಡು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡೋದು ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ವಿಡಿಯೋ ಹೇಗಿತ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡಿ. ವೀಡಿಯೋಸ್ ನೋಡ್ತೀರಾ, ಆದರೆ ಒಂದು ಲೈಕ್ ಕೊಡೋದು ಮರ್ತು ಬಿಡ್ತೀರಾ. ಪ್ಲೀಸ್ ಲೈಕ್ ಕೊಟ್ಟು ವೀಡಿಯೋಸ್ನ ನೋಡಿ ಎಲ್ಲದನ್ನು ಮುಗೀತು. ಈ ಉಂಡೆನೂ ಕಟ್ಟೋದು. ಜಾಸ್ತಿ ಜನ ಇದ್ದರೆ ಎಷ್ಟಾದರೂ ಕೆಲಸ ಬೇಗನೆ ಮುಗಿದೋಗುತ್ತೆ. ನೋಡಿ ಇಷ್ಟೊಂದು ಉಂಡೆನೂ ಬೇಗನೆ ಮುಗಿಸ್ಬಿಟ್ವಿ ಕಟ್ಬಿಟ್ಟು. ತುಂಬ ಚೆನ್ನಾಗಿ ಆಗಿದ್ದಾವೆ ಇವು ಕೂಡ. ಇವು ತಣ್ಣಗಾಗಬೇಕು, ಆನಂತರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಪುಟಾಣಿ ಹಿಟ್ಟಿಂದು ಉಂಡೆನೂ ಕಟ್ಕೋತಾ ಇದ್ದೀವಿ. ಇದಕ್ಕೆ ಏಲಕ್ಕಿ ಪುಡಿನ ಹಾಕ್ಬಿಟ್ಟಿದ್ದಾರೆ. ಮುಂಚೆನೇ ಮಿಕ್ಸಿಗೆ ಹಾಕೋದ್ಮೇಲೆ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಬಿಟ್ಟಿದ್ದಾರೆ. ಇವಾಗ ಇದನ್ನು ಕೂಡ ಅದೇ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಯಾಕಂದರೆ ಏಲಕ್ಕಿ ಪುಡಿ ಎಲ್ಲದಕ್ಕೂ ಹಾಕ್ಬೇಕು. ಮತ್ತು ಇವಾಗ ಇದಕ್ಕೂ ಕೂಡ ಕೊಬ್ಬರಿನ ಸೇರಿಸ್ತಾ ಇದ್ದೀವಿ. ತುರಿದಿರೋಂಥ ಕೊಬ್ಬರಿನ ಸೇರಿಸ್ತಾ ಇದ್ದೀನಿ. ನಮ್ಮ ಅಜ್ಜಿ ಸೇರಿಸ್ತಾ ಇದ್ದಾರೆ, ನಾನಲ್ಲ. ಮತ್ತು ಇವಾಗ ಇದಕ್ಕೆ ಸ್ವಲ್ಪ ಮಂಡಳನೂ ಕೂಡ ಹಾಕ್ತಾ ಇದ್ದಾರೆ. ಮತ್ತು ಎಳ್ಳು, ಹುರಿದಿರೋ ಅಂಥ ಎಳ್ಳನ್ನು ಸೇರಿಸ್ತಾ ಇದ್ದೀವಿ. ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಎಳ್ಳು ಜಾಸ್ತಿನೇ ಸೇರಿಸಿದ್ದಾರೆ. ಲಾಸ್ಟಲ್ಲಿ ಕಡಲೆ ಬೀಜನೂ ಸೇರಿಸ್ತಾ ಇದ್ದೀವಿ. ಎಲ್ಲನೂ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಈ ಥರ ಬೆಲ್ಲನ ತೊಗೊಂಬಂದಿದ್ದಾರೆ. ಇದು ಬಂದ್ಬಿಟ್ಟು ಬಕೆಟ್ ಬೆಲ್ಲ ಅಂತಂದು ಕರೀತಾರೆ ಇದಕ್ಕೆ. ಈ ಥರ ಬೆಲ್ಲ ಉಂಡೆ ಕಟ್ಟೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರದ್ದು 1 kg ತೊಗೊಂಬಂದಿದ್ದಾರೆ. ಬೆಲ್ಲ ತುಂಬ ಚೆನ್ನಾಗಿದೆ. ಇದನ್ನ ನೋಡಿ ಈ ಥರ ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕ್ಬಿಟ್ಟು ಕುಟ್ತಾ ಇದ್ದಾರೆ ನಮ್ಮ ಅಜ್ಜಿ. ಈ ಥರ ಕುಟ್ಬಿಟ್ಟು
ಆಣ ಕಾಯಿಸೋದಕ್ಕಿಟ್ರೆ ಬೇಗನೆ ಆಗೋಗುತ್ತೆ. ಕುಟ್ಟಿದಾದ್ಮೇಲೆ ಮತ್ತೆ ಅದೇ ಪಾತ್ರೆಗೆ ಬೆಲ್ಲನ ಹಾಕ್ಕೊಂಡು ಆಣನ ಮಾಡ್ಕೊತಾ ಇದ್ದೀವಿ. ಮತ್ತು ಇನ್ನೊಂದು ಪಾತ್ರೆಯಲ್ಲಿ ಮಾಡೋದು ಅಂತ ಹೇಳ್ಬಿಟ್ಟು ಅದೇ ಪಾತ್ರೆಯಲ್ಲೇ ಎಲ್ಲದಕ್ಕೂ ಆಣನ ಕಾಸ್ಕೊತಾರೆ ಅವರು. ಇದಕ್ಕೂ ಕೂಡ 1 ಗ್ಲಾಸಷ್ಟು ನೀರನ್ನ ಸೇರಿಸಿದ್ದಾರೆ. ನೋಡಿ, ಈ ಥರ ಚಿಕ್ಕ ಲೋಟದಲ್ಲಿ 1 ಲೋಟನ ಸೇರಿಸ್ತಿದ್ದಾರೆ, ಗ್ಲಾಸ್ ಅಲ್ಲ. ನೋಡಿ, ನೀರಿಷ್ಟೇ ಕಾಣಿಸ್ತಾ ಇದೆ. ಇಷ್ಟರಲ್ಲೇ ಚೆನ್ನಾಗಿ ಪಾಕ ಬರುತ್ತೆ. ಒಲೆ ಮೇಲೆ ಇಟ್ಟಿದ ತಕ್ಷಣ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ಯಾಕಂದರೆ ಮತ್ತೆ ಅಲ್ಲೇ ಒಂದೇ ಕಡೆನೇ ಇದಾಗ್ಬಿಡುತ್ತೆ ಬೆಲ್ಲ ಅಲ್ವಾ, ಅದಕ್ಕೋಸ್ಕರನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲನೂ ಪಾಕ ಆದಮೇಲೆ ಇದರಲ್ಲಿ ಹಾಕಿಬಿಟ್ಟಿದ್ರು. ನಮ್ಮ ಪಾಪು ಎದ್ದಿದ್ನ ಅಂತ ಹೇಳ್ಬಿಟ್ಟು ನಾನು ನಮ್ಮ ಪಾಪುನ ಎತ್ಕೊಂಡಿದ್ದೆ. ಇದರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದಾರೆ ಆಲ್ರೆಡಿ ಆಗಲೇ. ನೋಡಿ, ಈ ಥರ ಬಿಸಿ ಬಿಸಿ ಇರುವಾಗಲೇ ಉಂಡೆನ ಕಟ್ಕೊಂಡ್ಬಿಡಬೇಕು. ಒಂದು ಸ್ವಲ್ಪ ತಣ್ಣಗಾಗಲಿ ಇರು ಅಂತಂದರೆ ಅದು ಕಟ್ಟೋದಕ್ಕೆ ಬರೋದಿಲ್ಲ. ಬೇಗ ಬೇಗನೆ ಕಟ್ಕೊಂಡ್ಬಿಡ್ಬೇಕು ಬಿಸಿ ಬಿಸಿದನ್ನೇ. ಇಷ್ಟಿದ್ರೆ ಸ್ಮೂತಾಗಿ ಬರುತ್ತೆ ಉಂಡೆ, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ, ಕಡಿಯೋದಕ್ಕೆ ಬರೋದಿಲ್ಲ. ಆ ಥರ ಒಂದು ಸ್ವಲ್ಪ ತೆಳುವಾಗಿದ್ದರೆ ಉಂಡೆ ಸ್ಮೂತಾಗಿ ಇರುತ್ತೆ ತಿನ್ನೋದಕ್ಕೆ ಅಂತೇಳ್ಬಿಟ್ಟು ಆ ಥರನೇ ಮಾಡಿದ್ದು. ನೋಡಿ, ಇವಾಗ ಕಟ್ತಾ ಇದ್ದಾರೆ ಎಲ್ಲರೂ. ನಮ್ಮ ಪಾಪು ಇದ್ದಿದ್ನ ಅಂತೇಳ್ಬಿಟ್ಟು ನಾನು ನಮ್ಮ ಪಾಪುನ ಎತ್ಕೊಂಡು ಕೂತ್ಕೊಂಡಿದ್ದೆ. ಇದು ಬಂದ್ಬಿಟ್ಟು 2 kg ಇದೆ. ಇದು ಹಿಟ್ಟು 2 kg ಹಿಟ್ಟಿಗೆ 2 kg ಬೆಲ್ಲನ ಸೇರಿಸಿ ಮಾಡಿರೋದು. ಇದು ಸೇಮ್ ಕ್ವಾಂಟಿಟಿಲೇ ಮಾಡ್ಕೊಂಡಿದ್ದಾರೆ. ಏನಕ್ಕಪ್ಪ ಇಷ್ಟೊಂದು ಉಂಡೆಗಳನ್ನು ಕಟ್ತಾ ಇದ್ದಾರೆ, ಇಷ್ಟೊಂದೆಲ್ಲ ತಿಂತಾರೆ ಇವರು ಅಂತಂದು ಅನ್ಕೋಬೋದು ನೀವು. ಅವರೇನು ಇಷ್ಟೊಂದು ತಿನ್ನೋದಿಲ್ಲ. ನಮ್ಮ ಕಡೆ ಉಂಡಿ ಬುತ್ತಿ ಅಂತೇಳ್ಬಿಟ್ಟು ಕೊಡ್ತಾರೆ. ಬೀಗರಿಗೆ ನಾವು ಕೊಡಬೇಕು, ನಮಗೆ ಅವ್ರು ಕೊಡಬೇಕು. ಹಂಗಾಗಿ ಜಾಸ್ತಿ ಜನ ಇರೋದ್ರಿಂದ ಅದಕ್ಕೆ ಅವ್ರಿಗೆ ಇವರಿಗೆ ಬುತ್ತಿ ಕಟ್ಟಬೇಕು ಅಂತೇಳ್ಬಿಟ್ಟು ಜಾಸ್ತಿ ಕಟ್ಟಿ ಇಟ್ಕೊಂಡ್ಬಿಡ್ತಾರೆ. ನೋಡಿ, ಎಲ್ಲರೂ ಕೂತ್ಕೊಂಡು ಉಂಡಿನ ಕಟ್ತಾ ಇದ್ದಾರೆ. ಯಾವ ಥರ ಕಟ್ತಾ ಇದ್ದಾರೆ ಅಂತೇಳ್ಬಿಟ್ಟು ಎಲ್ಲರೂ ನಕ್ಕೊಂತ ಉಂಡಿನ ಕಟ್ತಾ ಇದ್ದಾರೆ. ಇದನ್ನು ಬೆಳಿಗ್ಗೆ ಪೂಜೆಗೇನು ತೊಗೊಂಡು ಹೋಗೋದಿಲ್ಲ, ಅದಕ್ಕೋಸ್ಕರನೇ ತಿನ್ಕೊತಾನೆ ಕಟ್ತಾ ಇದ್ದಾರೆ. ಪೂಜೆಗೆ ಒಯ್ಯೋದಕ್ಕೆ ನಾಳೆ ಬೆಳಗ್ಗೆನೇ ಮಾಡಿಕೊಂಡು ತೊಗೊಂಡು ಹೋಗ್ತಾರೆ. ಅದಕ್ಕೋಸ್ಕರನೇ ಇವಾಗನೇ ಇದು ಸಪ್ರೇಟಾಗಿ ಮಾಡ್ತಾಯಿದ್ದಾರೆ. ನಾಳೆ ಬೆಳಗ್ಗೆನೇ ಒಂದು ಸಪ್ರೇಟಾಗಿ ಉಂಡೆನ ಕಟ್ಕೊಂಡು ಪೂಜೆಗೆ ಅಂತೇಳ್ಬಿಟ್ಟು ತೊಗೊಂಡು ಹೋಗ್ತಾರೆ. ಟೈಮ್ ಬಂದುಬಿಟ್ಟು 9 ಗಂಟೆ ಆಗಿತ್ತು. ಅದಕ್ಕೋಸ್ಕರ ನಾನು ಊಟ ಮುಗಿಸ್ಕೊಂಡು ನಮ್ಮ ಪಾಪನ ಕರ್ಕೊಂಡು ಮತ್ತೆ ಉಂಡೆ ಮಾಡೋಲ್ಲೇ ಹೋದೆ. ಇನ್ನೂ ಅವರು ಊಟ ಮಾಡಿರಲಿಲ್ಲ. ಅದಿಷ್ಟು ಉಂಡೆ ಕಟ್ಟೋದು ಮುಗಿದ್ಮೇಲೆ ಮಾಡ್ತೀವಿ ಅಂತೇಳ್ಬಿಟ್ಟು ಮಾತು ಹೇಳ್ಕೊಂತ ಉಂಡೆನ ಕಟ್ತಾ ಇದ್ದಾರೆ. ತುಂಬಾ ಖುಷಿಯಾಗಿ ಎಲ್ಲರೂ ಕೂತ್ಕೊಂಡು ತಿನ್ಕೋತಾ ಉಂಡೆನ ಮಾಡ್ತಾ ಇದ್ವಿ. ಬೇಗ ಬೇಗನೆ ಮುಗಿತಾನೆ ಇರಲಿಲ್ಲ, ಮಾತಷ್ಟೇ ಆಗ್ತಾಯಿದ್ವು, ಉಂಡೆ ಮಾತ್ರ ಬೇಗ ಬೇಗ ಆಗ್ತಾ ಇರಲಿಲ್ಲ. ಫೈನಲಾಗಿ ಎಲ್ಲನೂ ಕಟ್ಟಿ ಸೈಡಲ್ಲಿ ಇಟ್ಟಿದ್ದೀವಿ. ನೋಡಿ, ಇದು ಕಡಲೆ ಉಂಡೆ, ಇದು ಬಂದ್ಬಿಟ್ಟು ಶೇಂಗಾ ಉಂಡೆ, ಇದು ಎಳ್ಳುಂಡೆ. ಎಲ್ಲನೂ ರೆಡಿಯಾಗಿದೆ. ಬೆಳಿಗ್ಗೆ ಹಾಲು ಹಾಕೋದಕ್ಕೆ ತೊಗೊಂಡೋಗೋದಕ್ಕೆ ಅಂತೇಳ್ಬಿಟ್ಟು ಬೆಳಿಗ್ಗೆನೇ ಮಾಡಿಕೊಂಡು ತೊಗೊಂಡೋಗ್ತಾರೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿದವ್ರಿಗೆಲ್ಲರಿಗೂ ಧನ್ಯವಾದ.